ಕೇಶವಂ ಬಾದರಾಯಣಂ ಶ್ರೋತ್ರವಸಾಪುಟೋ ವಂದೇ ಭಗವಂತೋ ಪುನಃ ಪುನಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಲ್ಪಟ್ಟಂತ ಸಿದ್ಧಾರೂಢ ಹಾಗೂ ಶಿವಾನಂದರನ್ನೆಯ ಹೃದಯಾರದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರೆಯಾಗಲ್ಪಟ್ಟಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪೂರ್ಣಾನಂದ ಪೌರಜೀವಿ ಚರಣಾರವಿಂದಕ್ಕೂ ತ್ರಿಕರ್ಣ ಪೂರ್ವಕವಾಗಿ ನಮಸ್ಕರಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಕಲಿಯುಗದಲ್ಲಿ ನಡೆದಾಡುವ ಮಾತನಾಡುವ ದೇವರೆಂದು ಹೆಸರುವಾಸಿಯಾಗಿ ಲಿಂಗೈಕ್ಯರಾದ ಎನ್ನ ಆರಾಧ್ಯ ಸದ್ಗುರು ಶ್ರದ್ಧಾನಂದಪ್ಪಾಜಿಯವರ ದಿವ್ಯ ಶರಣಾರವಿಂದಕ್ಕೂ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅಧಿಕ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಈ ನಡೆದುಕೊಂಡು ಬಂದಿರತಕ್ಕಂತ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತ ಹರಳಕಟ್ಟಿಯ ನಿಜಗುಣ ಅಪ್ಪಾಜಿಯವರ ದಿವ್ಯ ಶರಣಾರವಿಂದಕ್ಕೂ ಕೂಡ ಶರಣೆಂದು ಈ ಎಲ್ಲಾ ಕಾರ್ಯಕ್ರಮದ ರೂವಾರಿಗಳು ಶ್ರೀಮಠದ ಪೀಠಾಧಿಪತಿಗಳಾಗಲ್ಪಟ್ಟಂತಹ ಪರಮ ಪೂಜ್ಯ ಅಭಿನವ ಶಿವಾನಂದ ಅಪ್ಪಾಜಿಯವರ ದಿವ್ಯ ಶರಣಾರವಿಂದಕ್ಕೂ ಕೂಡ ನಮಸ್ಕರಿಸಿ ಒಂದು ತಿಂಗಳ ಪರ್ಯಂತರವಾಗಿ ಕಾರ್ಯಕ್ರಮದ ಸಭಾ ಸಂಚಾಲಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ವಿದ್ಯಾನಂದ ಮಹಾಸ್ವಾಮೀಜಿಯವರ ದಿವ್ಯ ಶರಣಾರವಿಂದಕ್ಕೂ ಮನೆಮನೆದು ನಿರಂತರವಾಗಿ ದೇವಿ ಪಾರಾಯಣವನ್ನ ಮಾಡ್ತಕ್ಕಂತ ದೇವಿ ಪುರಾಣವನ್ನ ಹೇಳ್ತಕ್ಕಂತ ಪೂಜ್ಯರಿಗೂ ಕೂಡ ವಂದಿಸಿ ತಮ್ಮೆಲ್ಲರಿಗೂ ಉಪದೇಶವನ್ನ ನೀಡಿರ್ತಕ್ಕಂತ ವೀರಭದ್ರಾಚಾರ್ಯಜಿಯವರ ದಿವ್ಯ ಶರಣಾರವಿಂದಕ್ಕೂ ಶ್ರೀಪುತ್ರ ಶರಣರ ಶರಣಾರವಿಂದಕ್ಕೂ ಈ ಜ್ಞಾನ ವೇದಿಕೆಯ ಮೇಲೆ ಉಪಸ್ಥಿತರಾಗಲ್ಪಟ್ಟಂತ ಪರಮ ಪೂಜ್ಯ ಶ್ರೀದೇವಿ ತಾಯಿಯವರ ದಿವ್ಯ ಶರಣಾರವಿಂದಕ್ಕೂ ಯಲ್ಲಂ ತಾಯಿಯವರ ದಿವ್ಯ ಶರಣಾರವಿಂದಕ್ಕೂ ನಿರಂಜನಾ ತಾಯಿಯವರ ದಿವ್ಯ ಶರಣಾರವಿಂದಕ್ಕೂ ಕೂಡ ನಮಸ್ಕರಿಸಿ ಪರಮ ಪೂಜ್ಯ ಮಾತೋಶ್ರೀ ಮತ್ತಾರು ಸುವರ್ಣ ತಾಯಿಯವರ ದಿವ್ಯ ಶರಣಾರವಿಂದಕ್ಕೂ ಕೂಡ ಮನೆಮನೆದು ಅವರಿವರೆನ್ನದೇ ಈ ಜ್ಞಾನ ವೇದಿಕೆಯ ಮೇಲೆ ಉಪಸ್ಥಿತರಾಗಲ್ಪಟ್ಟಂತ ಎಲ್ಲ ಪೂಜ್ಯರ ಹಾಗೂ ಸಂಗೀತ ಬಳಗಕ್ಕೂ ಸೋಮನಕೊಪ್ಪ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಪರಸ್ಥಳದಿಂದ ಬಂದಿರತಕ್ಕಂತ ಎಲ್ಲ ಶರಣ ತಂದೆ ತಾಯಿಗಳಿಗೂ ಕೂಡ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಶಿವ ತೋರಿಸಿಗಳೇ, ಅಧಿಕ ಮಾಸದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರತಕ್ಕಂತ ಈ ಕೋಟಿ ಜಪ ಯಜ್ಞ ಕಾರ್ಯಕ್ರಮದ ಬೆಳಗಿನ ಜಾವದ ಪ್ರವಚನದ ವಿಷಯ ಯಾವುದು ಅಂತ ಕೇಳಿದರೆ ಲೋಕಹಿತ ಚಿಂತಕರಾಗಲ್ಪಟ್ಟಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ಅದರಲ್ಲಿರಲ್ಪಟ್ಟಂತ ನೀತಿ ಕ್ರಿಯಾಚರ್ಯ ಸ್ಥಳದ 1ನೇ ಪದ್ಯ ಶ್ರೀ ಗುರು ವಚನದಿಂದ ಅಧಿಕ ಸುದೆಯಿಂಟೆ ಎಂತಕ್ಕಂತ ಪದ್ಯದ ಒಂದು ಚರಣವನ್ನ ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ಪ್ರತಿಪಾದನವನ್ನ ಇಲ್ಲಿ ಮಾಡ್ತಾ ಬಂದಿದ್ದಾರೆ. ಎಲ್ಲಾ ಪೂಜ್ಯರು ಮಾತಾಜಿಯವರು ಹೇಳಿದ್ರು, ಮಣಿಗೆ ಹೋದ ಮ್ಯಾಲ ಹೆಂಡರ ಮ್ಯಾಗ ಮಕ್ಕಳ ಮ್ಯಾಗ ಯಾರ ಮ್ಯಾಗೂ ಪ್ರೀತಿ ಮಾಡಬೇಡ್ರಿ ಅಂತ ಹೇಳ್ಯಾರ. ಹೇಳಿದ್ರೆ ನಿಮ್ಗೆ ಕೇಳಿದ್ರಿ ಇಷ್ಟತನ ಕೇಳಿದ್ರಿ ಎಲ್ಲರೂ ನಿನ್ ಮ್ಯಾಗ ಹೋಗಿ ಏಸಿ ನನ್ನ ಕೆನ್ನಂಗಿಲ್ಲ, ಗಂಡರು ನಮ್ಮವ್ರಂತ ಅನ್ನಂಗಿಲ್ಲ, ಮಕ್ಕಳು ನಮ್ಮವ್ರಂತ ಅನ್ನಂಗಿಲ್ಲ. ಶಿವ ಶಿವ ಅನ್ಕೋತ ಕೂತು ಬಿಡುದು. ಇಲ್ಲಿ
ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾ ಇದಾರ ಅಂತ ಕೇಂದ್ರ ತನಗಿಂತ ಪ್ರಿಯವಾದ ವಿಷಯವನ್ನುಂಟೆ ಅಂತ. ಉಂಟು ಅಂದ್ರೆ ಐತಿ ಅಂತ ಅರ್ಥ, ಉಂಟೆ ಅಂದ್ರೆ ಇಲ್ಲ ಅಂತ ಅರ್ಥ. ಇಲ್ಲಿ ಉಂಟೆ ಅಂತ ಪ್ರಶ್ನೆಯನ್ನು ಮಾಡಿ ಉತ್ತರ ಇಲ್ಲ ಅಂತ ಹೇಳಿದ. ಸ್ವಾಭಾವಿಕವಾಗಿ ಶಾಸ್ತ್ರದಲ್ಲಿ ಏನು ಬರ್ತದ ಅಂತ ಕೇಳಿದ್ರೆ ಪಂಚ ವಿಷಯಗಳು ಅಂತ ಬರ್ತಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಪಂಚ ವಿಷಯಗಳಲ್ಲಿ ಎಲ್ಲರೂ ತೊಡಗಿಕೊಂಡು ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ವ್ಯವಹಾರಾದಿಗಳನ್ನ ಮಾಡ್ತಾ ಇದ್ದೀವಿ. ಆ ವ್ಯವಹಾರಕ್ಕನುಗುಣವಾಗಿ ಅಥವಾ ನಮ್ಮ ಹೃದಯದಲ್ಲಿರಲ್ಪಟ್ಟಂತ ಗುಣಕ್ಕನುಸಾರವಾಗಿ ನಮ್ಮದೇನಾಗ್ತದ ಅಂತ ಕೇಳಿದ್ರೆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಉತ್ಪತ್ತಿಯಾಗ್ತದೆ. ಯಾವ ಬಹಳ ವಯಸ್ಸಾಗಿರ್ತಕ್ಕಂತ ಹುಡುಗ ಇನ್ನೂ ಮದುವೆಯಾಗಿಲ್ಲ, ತಂದೆ ತಾಯಿ ಮಾತನ್ನ ಮೀರ್ಲಾದ ನಡೀತಾ ಇದ್ದಾನ. ತಂದೆ ತಾಯಿ ಆಧೀನದಲ್ಲಿ ಇರ್ತಾರೆ. ತಂದೆ ತಾಯಿ ಮಾತು ಕೇಳ್ಕೊತ ನನ್ನಂತ ಮಗನ ಜಗತ್ತಿನ ಇಲ್ಲ ಅಂತ ತಂದೆ ತಾಯಿ. ಯಾವಾಗ ವಯಸ್ಸಿಗೆ ಬಂದ ನಂತರ ಯೋಗ್ಯ ಮಾಡಲ್ಪಟ್ಟಂತ ಒಂದು ಕನ್ಯೆಯನ್ನ ತೆಗೆದು ಮದುವೆಯನ್ನ ಮಾಡಿದ್ರು ಅಂದ್ರ ಅವಾಗ ಹೆಂಡತಿ ಮಾತು ಕೇಳಿ ತಂದೆ ತಾಯಿಯನ್ನು ತಿರಸ್ಕಾರ ಮಾಡ್ತಾನ. ತಂದೆ ತಾಯಿ ಮ್ಯಾಗಿನ ಪ್ರೇಮ ಕಡಿಮೆ ಆಗ್ತದೆ. ಆಗತ್ತಿಲ್ರಿ? ತಂದೆ ತಾಯಿ ಮ್ಯಾಗಿನ ಪ್ರೇಮ ಕಡಿಮೆ ಆತು. ತಂದೆ ತಾಯಿಯೇ ನನಗ ಪ್ರೇಮ ಅಂತ ತಿಳ್ಕೊಂಡವ ತಂದೆ ತಾಯಿ ಮ್ಯಾಲಿನ ಪ್ರೀತಿ ಕಡಿಮೆ ಆಯ್ತು, ಹೆಂಡತಿ ಮ್ಯಾಗ ಪ್ರೀತಿ ಜಾಸ್ತಿ ಆಯ್ತು. ಯಾವಾಗ ಎಲ್ಲಿ ಪರ್ಯಂತರವಾಗಿ ಮಡದ ಮೇಲೆ ಪ್ರೀತಿ ಇರ್ತದ ಅಂತ ಕೇಳಿದ್ರ ವರ್ಷ ಹೊಡೆದ ಪೂರ್ಣಾನಂದ ಕಣ್ಣ ತಗದ ಅಂದ್ರ ಗೊತ್ತಾಗ್ತದೆ ನಿಮ್ಗೆ. ಹೌದಲ್ಲ? ಪೂರ್ಣಾನಂದ ಯಾವಾಗ ಕಣ್ಣು ಮುಚ್ಚಂಗಿಲ್ಲ. ಆ ಕಣ್ಣು ಮುಚ್ಚಿದ ಅಂದ್ರೆ ದೇವ್ರ ಕಣ್ಣು ಮುಚ್ಚಿದ ಅಂದ್ರೆ ನಾವ್ ಯಾರು ಉಳಿಯಂಗಿಲ್ಲ. ವರ್ಷ ತುಂಬುಗಳ ಮದುವೆಯಾಗಿ ವರ್ಷ ತುಂಬುಗಳ ಒಂದು ಗಂಡು ಮಗ ಹುಟ್ಟು ಅಂದ್ರ ಈ ಕಡೆ ಹೆಂಡತಿ ಮ್ಯಾಗಿನ ಪ್ರೀತಿ ಕಡಿಮೆ ಆಗ್ತದ, ಮಕ್ಕಳ ಮ್ಯಾಲ ಪ್ರೀತಿ ಜಾಸ್ತಿ ಆಗ್ತದ. ಅರ್ತೀವಿ? ನನ್ನ ಮಗನ ಅತಿ ಪ್ರೇಮದಿಂದ ಇದು ಮಾಡ್ತಾನೆ. ಹಂಗ ಯಾಕೆ ಮ್ಯಾಲಿಂದ ಪ್ರೇಮ ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಡಿಮೆ ಆಗ್ತದ. ಅವನ ಮ್ಯಾಲಿನ ಪ್ರೀತಿ ಯಾಕೆ ನಮ್ದು ಕಡಿಮೆ ಆಗೋತ ಬರ್ತದ ಅಂತ ಕೇಳಿದ್ರ ಎಲ್ಲಿ ಪರ್ಯಂತರವಾಗಿ ಇವ ಸಚ್ಚಲವ ಅಂತ ತಿಳ್ಕೊಂಡು ಅಲ್ಲಿ ಪರ್ಯಂತರವಾಗಿ ಪ್ರೀತಿ ಜಾಸ್ತಿ ಇರ್ತದ. ಇವು ಎಲ್ಲಿ ಪರ್ಯಂತರವಾಗಿ ಅನಿತ್ಯದವ ಅಂತ ತಿಳ್ಕೊಂಡ ಅಂದ್ರ ಅವಾಗ ಮ್ಯಾಗಿನ ಪ್ರೀತಿ ಕಡಿಮೆ ಆಗ್ತದೆ. ಹೌದಲ್ರಿ? ಹೊಸಾದ ಹಿಂಗಿತ್ತು ಅಂದ್ರ ತಿರುಗಿ ಮುಚ್ಚಿ ನೋಡ, ಹೊಸ ಹಿಂಗೆ ಇರ್ತಿರ್ತೀವಿ. ಅದ ಒಂದ್ ದೋಸ್ತ ಆಯ್ತು ಅಂದ್ರ ಹೈದಾಯ್ತು ಅಂದ್ರ ಮಾತಾಡ್ಸಂಗಿಲ್ಲ. ಹಿಂಗ ಎಲ್ಲ ಜೀವನ. ಅದಕ್ಕೆ ಮಹಾತ್ಮರು ಹೇಳ್ತಾ ಇದ್ದಾರ, ತನಗಿಂತ ಪ್ರಿಯವಾದ ವಿಷಯವನ್ನುಂಟೆ. ಎಲ್ಲರೂ ಪ್ರೀತಿ ಪ್ರೇಮವನ್ನು ಹೆಂಡರ ಮೇಲಾಗಲಿ ಮಕ್ಕಳ ಮೇಲಾಗಲಿ ಪ್ರೀತಿಯನ್ನ ಮಾಡಿ ಎದಕ್ಕೋಸ್ಕರವಾಗಿ ಅಂತ